ನನಗೆ ನಿಮ್ಮದೇ ಸಿನಿಮಾಗಳಲ್ಲಿ ಪರಮಾತ್ಮ ಬಗ್ಗೆ ತುಂಬಾ ಜನ ಆ ರೀತಿ ಕೇಳಿದ್ದುಂಟು. ಟಿವಿಯಲ್ಲಿ ಬಂದಾಗ ಒಳ್ಳೆ ಸಿನಿಮಾ ಅಲ್ವಾ, ಯಾಕೆ ಅವಾಗ ಥಿಯೇಟರ್ ಅಲ್ಲಿ ಸುಮಾರು ಅನ್ಸ್ತು ನನಗೆ. ಗ್ರೂಪ್ ಅಲ್ಲಿ ನೋಡೋಂತ ಸಿನಿಮಾ ಮಾಡಿಲ್ಲ ನಾನು ಅಂತ ಗೊತ್ತಾಗಕ್ಕೆ ಅದು ರಿಲೀಸ್ ಆಗಿ ಎಷ್ಟೋ ವರ್ಷ ಆದ್ಮೇಲೆ ಇದೇ ತರ ನನಗೆ ಫೋನ್ಗಳು ಬರಕ್ ಶುರು ಆದ್ಮೇಲೆ ನಮ್ 800 ರೂಪಾಯಿ ವಾಪಸ್ ಕೊಟ್ರಪ್ಪ, ಮನೆಗೆ ಹೋಗ್ಬಿಡ್ತೀವಿ. ಪುನೀತ್ ರಾಜ್ಕುಮಾರ್ ಆ ತರ ನೋಡೋದಕ್ಕೆ ಜನ ಇನಿಷಿಯಲಿ ರಿಸೀವ್ ಮಾಡ್ಲಿಲ್ವಾ? ಪರಮಾತ್ಮ ನನಗನ್ಸೋದು ಅಪ್ಪು ಸರ್ ಮತ್ತೆ ಅವರಿಗಿರೋ ಒಳ್ಳೆತನ, ಆ ಪರಮಾತ್ಮ ಅನ್ನೋ ಟೈಟ್ಲು, ಅದು ಇತ್ಯಾದಿ ಎಲ್ಲವೂ ನಾನು ಅವ್ರನ್ನ ತುಂಬಾ ಅಂದ್ರೆ ತುಂಬಾ ಹತ್ತಿರದಿಂದ ನೋಡಿದಾಗ ನನಗೆ ಅನ್ಸೋದು ಅವ್ರಿಗೆ ಒಂದು ಆಳ ಇತ್ತು ಮಗುವಿಂದ. 100%. ಆ ಸ್ಮೈಲಿಗೆ ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ ಇತ್ತು. ತುಂಬಾ ಬ್ಲಿಸ್ಫುಲ್ ವ್ಯಕ್ತಿತ್ವ ಅವ್ರದ್ದು. ಅದಕ್ಕೆ ಅದ್ರ ಸುತ್ತಮುತ್ತ ಏನೋ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಅದು ಏನಾಗಿ ಹೋಗಿದೆ, ಒಬ್ಬನಿಗೆ ಕೂತ್ಕೊಂಡು ನೋಡಿ ನೀವು, ಇದು ಯಾವ್ದಾರ ಒಂದು ಹೋಮ್ ಥಿಯೇಟರ್ ಎಲ್ಲ ಹಾಕೊಂಡು ತುಂಬಾ ಅಳು ಬರುತ್ತೆ, ತುಂಬಾ ಖುಷಿ ಆಗುತ್ತೆ ಸಿನಿಮಾ. ಹೌದು, ತುಂಬಾ ಲೇಯರ್ಸ್ ಅಲ್ಲಿ ಇದೆ ಸಿನಿಮಾ. ಹೌದು, ನೀವೊಂದು 300 ಜನ ಅಲ್ಲಿ ಯಾರೊಬ್ರು ಶಿಳ್ಳೆ ಹೊಡೆಯಕ್ಕೆ ಇಷ್ಟಪಡ್ತಾರೆ, ಇನ್ನೊಬ್ಬ ಆಕ್ಷನ್ ಪ್ರಿಯ ಇದ್ದಾನೆ, ಇನ್ನೊಬ್ಬ ರಾಜ್ಕುಮಾರ್ ಸರ್ ಅಭಿಮಾನಿ ಇದ್ದಾನೆ. ಈ ತರ ಇನ್ನು ಯಾರ್ಯಾರೋ ಮಿಕ್ಸ್ ಮ್ಯಾಚಿಂಗ್ ಆಗಿ ಬೇರೆ ಬೇರೆ ಏಜ್ ಗ್ರೂಪ್ನವ್ರು ಕೂತಾಗ ನನಗೆ ಆ ಪರ್ಸನಲ್ ಕನೆಕ್ಷನ್ ಬರಲ್ಲ. ನೀವು ಗುಂಪಲ್ಲಿ ಕೂತಾಗ ಅದೇ 500 ಜನನು ಒಬ್ಬೊಬ್ಬರಿಗೆ ತೋರಿಸಿ ಅದನ್ನ ಮನೆ ಟಿವಿಯಲ್ಲಿ ಅವಳು ಬಂದ್ಬಿಡುತ್ತೆ. ಹೌದು, ತುಂಬಾ ವೈಯಕ್ತಿಕವಾಗಿ ಹಚ್ಕೊಂಡ್ಬಿಡ್ತಾರೆ ಆ ಪರದೆನ. ಗ್ರೂಪ್ ಅಲ್ಲಿ ನೋಡೋಂತ ಸಿನಿಮಾ ಮಾಡಿಲ್ಲ ನಾನು ಅಂತ ಗೊತ್ತಾಗಕ್ಕೆ ಅದು ರಿಲೀಸ್ ಆಗಿ ಎಷ್ಟೋ ವರ್ಷ ಆದ್ಮೇಲೆ ಇದೇ ತರ ನನಗೆ ಫೋನ್ಗಳು ಬರಕ್ ಶುರು ಆದ್ಮೇಲೆ ಟಿವಿಯಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ. ಅದನ್ನ ಕರೆಕ್ಟ್ ಪ್ರಿಂಟ್ ಬಿಡಿ, ನಾನು 10 ಸತಿ ನೋಡಿದೆ, 100 ಸತಿ ನೋಡಿದೆ, ಈ ಥರದ್ದೆಲ್ಲ ಬರೋಕ್ಕೆ ಶುರು ಆಯಿತು. ಅಲ್ಲೇ ಇದು ಏನಕ್ಕೆ ಹಿಂಗಾಯಿತು ಅಂತ ನಾನು ಪ್ರೇಕ್ಷಕನೇ ಅಲ್ವಾ. ಒಂದ್ಸತಿ ಸುಮ್ಮನೆ ಬರ್ದವ್ರಿಗೆ ನೆನಪಿರುತ್ತೆ ಆಲ್ಮೋಸ್ಟ್. ನೋಡ್ತಾ ಹೋದರೆ ಅನ್ನಿಸ್ತಿದ್ವು ಒಬ್ಬರೇ ಅಥವಾ ಇಬ್ಬರು ಕೂತ್ಕೊಂಡು, ಇಲ್ಲ ನನಗೆ ತೀರಾ ಬೇಕಾದವನು ಯಾರೋ ಒಬ್ಬ ಗೆಳೆಯ ಇಲ್ಲ ಗೆಳತಿ ಅಂಥವ್ರ ಜೊತೆ ಏನೋ ನೋಡೋಂಥದ್ದು, ಇದು ಹಿಂಗೆ ಕನೆಕ್ಟ್ ಆಗ್ತಾರೆ ಅವ್ರ ಅಪ್ಪು ಸರು. ನಾನು ಅದನ್ನ ಗುಂಪಿಗೆ ಮಾಡಿ ಕೂತ್ಕೊಂಡ್ಬಿಟ್ನಾ ಅಂತ ಅನಿಸ್ತು ನನಗೆ.